ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಗಿಡಗಳನ್ನು ಕೂಡ ಇಲ್ಲಿ ನಾವು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ಇದ್ರ ಪ್ರಕಾರ ನಾವು ಇವತ್ತು ಇಲ್ಲಿ ನಾವು ಭೂಮ್ಯಾಮಲಕ್ಕಿ ಅಂತಂದರೆ ಇದು ನೆಲನಲ್ಲಿ ಅಂತ ಹೇಳ್ತೀವಿ. ಇದು ನಮ್ಮ ಯಕೃತ್ ಲಿವರ್ನ ತೊಂದರೆಗಳಲ್ಲಿ ಮತ್ತು ಜಾಂಡೀಸ್ ಅಂತ ಕಾಯಿಲೆಗಳಲ್ಲಿ ಹೆಚ್ಚು ಉಪಯೋಗಕಾರಿಯಾಗಿದೆ. ಇದು ಇವಾಗ ನಮ್ಮಲ್ಲಿ ನಶಿಸಿ ಹೋಗ್ತಾ ಇದೆ ಎಲ್ಲ ಕಡೆ. ಅಂಥ ಗಿಡಗಳನ್ನ ನಾವಿಲ್ಲಿ ಪೋಷಿಸಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವಿಲ್ಲಿ ಉದ್ಯಾನವನದಲ್ಲಿ ಅದನ್ನು ಬೆಳೆಸೋದಕ್ಕೆ ಒಂದು ಅನುಕೂಲ ಮಾಡಿಕೊಂಡು ನಾವು ಯೋಗ ಅಭ್ಯಾಸವನ್ನು ಮಾಡಿದ್ದೀವಿ. ಕಾರಣ ಏನು ಅಂತಂದರೆ, ಈ ಒಂದು ಪ್ರಕೃತಿಯಲ್ಲಿ ಯೋಗವನ್ನು ಮಾಡಿದಾಗ ಏನಾಗುತ್ತೆ, ದೈಹಿಕ ಆರೋಗ್ಯ ಮತ್ತು ಉತ್ತಮವಾಗಿ ಮಾನಸಿಕ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥ ಒಂದು ಉದ್ದೇಶವಾಗಿ ನಾವಿಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದ್ದೇವೆ. ಆಯುಷ್ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಒಟ್ಟುಗೂಡಿ ನಾವಿಲ್ಲಿ ತಾಡಾಸನ, ವೃಕ್ಷಾಸನ, ಅರ್ಧಕಟ್ಟಿ ಚಕ್ರಾಸನ ಮತ್ತಷ್ಟು ಆಸನಗಳನ್ನು ಅಭ್ಯಾಸ ಮಾಡಿದ್ದೇವೆ. ನಗರೀಕರಣ ಹೆಚ್ಚಾಗೋದ್ರಿಂದ ಒಂದು ರಾಜಕಾಲುವೆಗಳು ಮತ್ತು ಪಾರ್ಕ್ಗಳನ್ನ ಒತ್ತುವರಿ ಮಾಡಿಕೊಂಡು ಜನರಿಗೆ ಉತ್ತಮವಾದ ಗಾಳಿ, ಬೆಳಕು, ಉತ್ತಮವಾದ ಆಕ್ಸಿಜನ್ ಸಿಗ್ತಿಲ್ಲ. ನೆಮ್ಮದಿಯಂತಹ ವಿಶ್ರಾಂತಿ ಪಡೆಯೋಕ್ಕೆ ಜಾಗಗಳು ಸಿಗ್ತಿಲ್ಲ. ಅದರಿಂದ ಏನು ಇವತ್ತು ಆಯುಷ್ ಅವರು ಮತ್ತು ಭಾಸ್ಕರ್ ಸಂಗಡವರು ಈ ಪಾರ್ಕದಲ್ಲಿ ಆಯುರ್ವೇದಿಕ್ ಗಿಡಗಳನ್ನ ನೆಟ್ಟಿದ್ದಾರೆ. ಇದರ ಮೂಲ ಉದ್ದೇಶ ಏನಂದರೆ, ಇಲ್ಲಿ ಲೋಕಲ್ಲಿರೋ ಜನಗಳಿಗೆ ಉತ್ತಮವಾದ ಆಯುರ್ವೇದಿಕ್ ಗಿಡದ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದು. ಕರ್ನಾಟಕ ರಾಜ್ಯದ ಜನಪ್ರಿಯ